ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೇದ ಸಂಗಮ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಬಾರ್ಡ್ ಬ್ಯಾಂಕಿಂಗ್ ಎಕ್ಸಾಮ್ ಬಗ್ಗೆ, ಅಂದರೆ ಎಷ್ಟು ವೇಕೆನ್ಸೀಸ್ ಇದೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟಿರಬೇಕು, ಮತ್ತು ಅಪ್ಲಿಕೇಶನ್ ಫೀ ಎಷ್ಟು, ಲಾಸ್ಟ್ ಡೇಟ್ ಯಾವಾಗ, ಮತ್ತು ಸೆಲೆಕ್ಷನ್ ಪ್ರಾಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ವೇಕೆನ್ಸೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಗ್ರೇಡ್ ಎ ಪೊಸಿಷನ್ ಅಂತ ಹೇಳಿ, ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಟೋಟಲಿ 102 ವೇಕೆನ್ಸೀಸ್ ಇದೆ. ಅದರಲ್ಲಿ RDBS ಅಂದರೆ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟಾರಲ್ಲಿ 100 ಪೋಸ್ಟ್ ಕಾಲ್ ಆಗಿದೆ, ಮತ್ತು ರಾಜ್ಭಾಷಾ ಅಂತ ಹೇಳಿ 2 ವೇಕೆನ್ಸೀಸ್ ಇದೆ. ಸೊ ಹಾಗಾಗಿ ಟೋಟಲಿ 102 ವೇಕೆನ್ಸೀಸ್ ಇರುತ್ತೆ. ಎವ್ರಿ ಇಯರು ಈ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಲಾಗತ್ತೆ. ಹಾಗಾಗಿ ಯಾರ್ದು ಎಲ್ಲ ಡಿಗ್ರಿ ಮುಗಿದಿದೆ ಅವರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ, ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಇನ್ ಎನಿ ಸಬ್ಜೆಕ್ಟ್ ವಿತ್ 60% ಫಾರ್ ಜನರಲ್ ಆ್ಯಂಡ್ OBC ಕೆಟಗರಿಯವರಿಗೆ. ಫಾರ್ SC ST ಮತ್ತು PWD ಅವರಿಗೆ 55% ತೊಗೊಂಡಿರಬೇಕಾಗಿರುತ್ತೆ. ಹಾಗಾಗಿ ಯಾರ್ಯಾರೆಲ್ಲ ಬ್ಯಾಚುಲರ್ಸ್ ಡಿಗ್ರಿ ಆಗಿದೆ ಮತ್ತು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಪರ್ಸೆಂಟೇಜ್ ತೊಗೊಂಡಿರಬೇಕು ಜೊತೆಗೆ, ಸೊ ಅವರೆಲ್ಲರೂ ಕೂಡ ಈ ಎಕ್ಸಾಮಿನೇಷನ್ ತೊಗೊಳ್ಳೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ಬರೀ ಬ್ಯಾಚುಲರ್ಸ್ ಡಿಗ್ರಿ ಅಷ್ಟೇ ಅಲ್ಲ, ಇನ್ ಕೇಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದೆ ಅಂದರೂ ಕೂಡ ಅದರಲ್ಲಿ ಪರ್ಟಿಕ್ಯುಲರ್ಲಿ MBA ಮತ್ತು PGDM ಅಂತ ಹೇಳಿ ಕೇಳಿದ್ದಾರೆ. ಆ ಒಂದು ಕೋರ್ಸಸ್ ಯಾರು ಮಾಡಿರ್ತಾರೆ ಅವರಿಗೆ ಜನರಲ್ ಕ್ಯಾಟಗರಿ ಮತ್ತು OBC ಅವರಿಗೆ 55% ತೊಗೊಂಡಿರಬೇಕಾಗಿರುತ್ತೆ. SC ST ಮತ್ತು PWD ಅವರಿಗೆ 50% ಪಾಸ್ ಆಗಿರಬೇಕಾಗಿರುತ್ತೆ. ಇನ್ನು CA CS ಮತ್ತು ICWA ಅಂತ ಹೇಳಿ ಆ ಒಂದು ಕೋರ್ಸಸ್ ಯಾರು ಮಾಡಿರ್ತಾರೆ ಅವರಿಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ PhD ಯಾರು ಪಾಸ್ ಆಗಿರ್ತಾರೆ, ಅಂದರೆ ಇನ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಸ್ಪೆಷಲೈಸ್ಡ್ ಸ್ಟ್ರೀಮಲ್ಲಿ, ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸನ್ನು ಕೇಳಿದ್ದಾರೆ ಅಲ್ಲಿ, ಅಂದರೆ ಫೈನಾನ್ಸು, ಕಂಪನಿ ಸೆಕ್ರೆಟ್ರಿ, ಸಿವಿಲ್ ಎಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಎಂಜಿನಿಯರಿಂಗು, ಜಿಯೋ ಇನ್ಫಾರ್ಮ್ಯಾಟಿಕ್ಸು, ಮತ್ತು ಫಾರೆಸ್ಟ್ರಿ, ಫುಡ್ ಪ್ರಾಸೆಸಿಂಗು, ಸ್ಟ್ಯಾಟಿಸ್ಟಿಕ್ಸು, ಮಾಸ್ ಕಮ್ಯುನಿಕೇಷನ್ನು, ಮೀಡಿಯಾ ಸ್ಪೆಷಲೈಸೇಷನ್ನು. ಸೊ ಈ ಥರ ಯಾರು ಒಂದು ಕೆಲವೊಂದು ಸ್ಪೆಷಲೈಸ್ಡ್ ಸ್ಟ್ರೀಮಲ್ಲಿ PhDಯನ್ನು ಪಾಸ್ ಆಗಿರ್ತಾರೆ ಅವರು ಕೂಡ ಅಪ್ಲಿಕೇಶನನ್ನು ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇನ್ನು ಏಜ್ ಕ್ರೈಟೀರಿಯಾ ನೋಡೋದಾದರೆ, ಯಾರು ಎಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ 21 ವರ್ಷ ತುಂಬಿರಬೇಕು ಮತ್ತು 30 ವರ್ಷದ ಒಳಗಡೆ ಇರಬೇಕಾಗಿರುತ್ತೆ. ಆದರೆ ಅದ್ರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. SC ಮತ್ತು ST ಅವರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಅವರಿಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಬಟ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂತ ಅಂದರೆ ಏನಾದರೂ ಅವರಿಗೆ ಡಿಸಬಿಲಿಟೀಸ್ ಇರೋವಂಥ ವ್ಯಕ್ತಿಗಳಾದರೆ ಜನರಲ್ ಕ್ಯಾಟಗರಿಯವರಿಗೆ 10 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. ಮತ್ತು ಪರ್ಸನ್ ವಿತ್ ಡಿಸಬಿಲಿಟೀಸ್ SC ST ಅವರಿಗೆ 15 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. ಮತ್ತು ಪರ್ಸನ್ ವಿತ್ ಡಿಸಬಿಲಿಟೀಸ್ ಫಾರ್ OBC ಕ್ಯಾಟಗರಿ ಅವರಿಗೆ 13 ಇಯರ್ಸು ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಇವಾಗ 30 ಇಯರ್ಸ್ ಆಗೋಗಿದೆ ಅಂದರೂ ಕೂಡ, ಅಂದರೆ PWD ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರು ಈ ಒಂದು ಇದಕ್ಕೆ ಬ್ಯಾಂಕಿಂಗಿಗೆ ಎಕ್ಸಾಮ್ಸ್ಗೆ ಅಪಿಯರ್ ಆಗ್ಬೋದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಅಪ್ಲಿಕೇಶನ್ ಆಲ್ರೆಡಿ ಇವಾಗ ಬಿಟ್ಟಿದ್ದಾರೆ. ಸೊ ಲಾಸ್ಟ್ ಮಂತ್ ಅಂದರೆ ಜುಲೈ 27ನೇ ತಾರೀಕಿಗೆ ಬಿಟ್ಟಿದ್ದಾರೆ. ಆಗಸ್ಟ್ 15ನೇ ತಾರೀಕುವರೆಗೂ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೂ ಕೂಡ ಆಗಸ್ಟ್ 15ನೇ ತಾರೀಕುವರೆಗೂ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಯಾರ್ಯಾರೆಲ್ಲ ಇದಕ್ಕೆ ಎಕ್ಸಾಮ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ. ಮತ್ತು ಅಪ್ಲಿಕೇಶನ್ ಫೀ ನೋಡೋದಾದರೆ, ಜನರಲ್ ಮತ್ತು OBC ಕ್ಯಾಟಗರಿಯವರಿಗೆ 800 ರುಪೀಸ್ ಇರುತ್ತೆ. SC ST ಮತ್ತು PWD ಕ್ಯಾಟಗರಿಯವರಿಗೆ 150 ರುಪೀಸ್ ಮಾತ್ರ ಇರುತ್ತೆ. ಇನ್ನು ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ, ಎಲ್ಲಿ ಬೇಕಾದರೂ ನೀವು ಇನ್ ಕೇಸ್ ಏನಾದರೂ ಎಲಿಜಿಬಲ್ ಆಗ್ತೀರಾ ಅಂತ ಅಂದರೆ ಆಲ್ ಓವರ್ ಇಂಡಿಯಾ ನಿಮಗೆ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಸೊ ಇದು ಜಾಬ್ ಕ್ಯಾಟಗರಿ ಬಂದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಮತ್ತು ವೆಬ್ಸೈಟ್ ಅಡ್ರೆಸ್ ಬಂದು www.nabard.org ಅಂತ ಹೇಳಿ ಈ ಒಂದು ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದರೆ, ಇಟ್ ಇನ್ಕ್ಲೂಡ್ಸ್ 3 ಸ್ಟೇಜಸ್ ಅಂತ, ಅಂದರೆ 3 ಹಂತಗಳಲ್ಲಿ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಮೊದಲನೇ ಹಂತ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಹೇಳಿ, ಎರಡನೇ ಹಂತ ಮೇನ್ಸ್ ಎಕ್ಸಾಮಿನೇಷನ್ನು, ಮತ್ತು ಥರ್ಡ್ ಸ್ಟೇಜ್ ಬಂದು ಇಂಟರ್ವ್ಯೂ ಇರುತ್ತೆ.
ಸೊ ಪ್ರಿಲಿಮಿನರಿ ಎಕ್ಸಾಮ್ ಡೇಟ್ ಬಂದು ಸೆಪ್ಟೆಂಬರ್ 1 ಅಂತ ಅಂದರೆ 1ನೇ ತಾರೀಕು ಸೆಪ್ಟೆಂಬರ್ ಇರುತ್ತೆ. ನಮ್ಮ ಮೇನ್ಸ್ ಎಕ್ಸಾಮ್ ಬಂದು ಅಕ್ಟೋಬರ್ 19ನೇ ತಾರೀಕು ಇರುತ್ತೆ. ಇನ್ನು ಇಂಟರ್ವ್ಯೂ ಯಾವಾಗಿರುತ್ತೆ ಅಂದರೆ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಯಾರ್ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರೆ ಸೊ ಅವರಿಗೆ ಆ ಒಂದು ಮೇಲ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ನು ಬರುತ್ತೆ ಯಾವಾಗಿರುತ್ತೆ ಅಂತ ಹೇಳಿ. ಇನ್ನು ಎಕ್ಸಾಮಿನೇಷನ್ ಟೈಪ್ ಬಂದು ಆನ್ಲೈನ್ ಎಕ್ಸಾಮಿನೇಷನ್ ಆಗಿರುತ್ತೆ. ಇದು ಯಾವುದೇ ರೀತಿಯ ರೈಟಿಂಗ್ ಎಕ್ಸಾಮ್ಸ್ ಇರೋದಿಲ್ಲ. ಮತ್ತು ನಿಮಗೆ ಅಡ್ಮಿಟ್ ಕಾರ್ಡ್ ಬಂದು 10 days ಬಿಫೋರ್ ದ ಎಕ್ಸಾಮ್ಸ್ ಅಂತ ಅಂದರೆ ಏನು ಎಕ್ಸಾಮ್ಸ್ ಯಾವತ್ತಿರುತ್ತೆ ಅದಕ್ಕೆ 10 ದಿನಗಳ ಮುಂಚಿತವಾಗಿ ನಿಮಗೆ ಹಾಲ್ ಟಿಕೆಟ್ ಬಂದಿರುತ್ತೆ. ಅದನ್ನು ನೀವು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ID ಏನಿರುತ್ತೆ ಅದನ್ನು ಹಾಕಿ ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನಬಾರ್ಡ್ ಸ್ಯಾಲ್ರಿ ಬಗ್ಗೆ ತಿಳ್ಕೊಳ್ಳೋದಾದರೆ ಬೇಸಿಕ್ ಪೇ ಬಂದು 44,500 ರೂಪಾಯಿ ಇರುತ್ತೆ ಪರ್ ಮಂತು. ಮತ್ತು ಅದ್ರ ಜೊತೆಗೆ ಅದರ್ ಅಲವೆನ್ಸಸ್ ಇರುತ್ತೆ. ಸೊ ಟೋಟಲಿ ನಿಮಗೆ ಅದರ್ ಅಲವೆನ್ಸಸ್ ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ಲಿ 1 ಲಕ್ಷ ಅಂದರೆ 1 lakh ಸಮಥಿಂಗು ನಿಮಗೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಸಿಲೆಬಸ್ ಯಾವ ರೀತಿ ಇರುತ್ತೆ, ಕ್ವಶನ್ ಪೇಪರ್ ಹೇಗಿರುತ್ತೆ, ಎಷ್ಟು ಕ್ವಶನ್ ಪೇಪರ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ, ಅದನ್ನೆಲ್ಲ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾರ್ಯಾರೆಲ್ಲ ಡಿಗ್ರಿ ಮುಗಿಸಿ ಅಥವಾ PG ಮುಗಿಸಿ ಬ್ಯಾಂಕಿಂಗ್ ಸೆಕ್ಟಾರಲ್ಲಿ ಮತ್ತು ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಈ ಒಂದು ಬ್ಯಾಂಕಿಂಗ್ ಎಕ್ಸಾಮನ್ನು ಫೇಸ್ ಮಾಡ್ಬೋದು. ಹಾಗೆ ಸಕ್ಸಸ್ ಆಗಲಿ ಅಂತ ಹಾರೈಸ್ತಾ ನಿಮಗೇನಾದರೂ ಇವತ್ತಿನ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚು ಜಾಬ್ ನೋಟಿಫಿಕೇಷನ್ಸ್ ಬೇಕು ಅಂತ ಅಂದರೆ ನಮ್ಮ ವೇದ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವೇನೇನೆಲ್ಲ ಅಪ್ಡೇಟ್ಸ್ ಹಾಕ್ತಾ ಇರ್ತೀವಿ ಅದು ನಿಮಗೆ ನೋಟಿಫಿಕೇಷನ್ಸ್ ಮುಖಾಂತರ ಬರ್ತಾ ಇರುತ್ತೆ. ಎಲ್ರಿಗೂ ಧನ್ಯವಾದ.